ಇದೆಲ್ಲ ಎಲ್ಲ ರೀತಿಯಿಂದ ಬರ್ತದೆ. ಮಣನೂರು ಮಂಜುನ ಏನೋ ಇವಾಗ ಟಿವಿಲೆಲ್ಲ ಬಂತು. ಮಂಜು ಇದು ಮಾ ಇಂದ ಮಹಾಗಂಟ ಜೈಲಿಗೆ ಹೋಗಿದ್ರಲ್ಲ ಅದನ್ನ ಹೇಳ್ತಾ ಇದ್ದೀರಾ? ಓಕೆ. ಈಗ ಫಾರ್ ಎಕ್ಸಾಂಪಲು ಈ ಥರ ಗ್ರಹಗಳಿಂದ, ಹೆಸರುಗಳಿಂದ, ರಾಶಿಗಳಿಂದ ನಡೀತದೆ. ಈಗ ಗುರು ಚಂಡಾಳ ಮತ್ತೆ ಬರ್ತದೆ. ಓಕೆನಾ? ಯಾಕೆಂದರೆ ಅದು ಹೋದ ವರ್ಷದಿಂದ ರಾಹು ಗ್ರಹ ಅಲ್ಲೇ ನೀರಲ್ಲಿ ಕುಂತಿದೆ. ಎಲ್ಲಿ? ಮೀನರಾಶಿಯಲ್ಲಿ. ಮೀನರಾಶಿ ಬಂದು ಗುರುಗ್ರಹ ಅಂದರೆ ಹಿಂದೂಗಳು ಇರೋದು. ಅದು ಗುರುಗ್ರಹ ಅನ್ನೋದು ಹಿಂದೂಗಳು. ಈ ಜ್ಯೋತಿಷ್ಯ ಬಿಡೋಣ, ಈ ಕೆಡಕಾಗೋದು ಒಳಿತಾಗೋದು ಇದು ಧರ್ಮ ನೋಡಿನೂ ಬರುತ್ತಾ? ಹೌದು, ಎಲ್ರಿಗೂ ಬರೋದು. ಎಲ್ರಿಗೂ ಒಂದೇ. ಈಗ ಸೂರ್ಯ ಯಾರಿಗೆ? ಎಲ್ರಿಗೂ ಒಂದೇ. ತಪ್ಪು ಮಾಡೋರಿಗೆ ಮಾತ್ರ ಇಲ್ಲಿ ಕೊಡ್ತಾರೆ ಶಿಕ್ಷೆ, ಎಲ್ರಿಗೂ ಕೊಡಲ್ಲ ಶಿಕ್ಷೆ. ಅಲ್ಲ ಸರ್, ಈಗ ನೀವು ಹಿಂದೂಗಳಿಗೆ ಸರಿ ಇಲ್ಲ ಈ ಟೈಮ್ ಅಂದ್ರೆ ಈಗ ಚಂಡಾಳ ಗ್ರಹ ಅನ್ನೋದು ರಾಹು ಗ್ರಹ, ಗುರುಗ್ರಹ ಅನ್ನೋದು ಹಿಂದೂ ಗ್ರಹ ಅಂತೀವಿ. ಅದಕ್ಕೆ ಇದಾರಿಗೂ ಅಷ್ಟು ಗೊತ್ತಿಲ್ಲ. ಗುರುಗ್ರಹ ಅನ್ನೋದು ಹಿಂದೂಗಳದ್ದು ಬರ್ತದೆ, ರಾಹು ಅನ್ನೋದು ಮುಸ್ಲಿಮ್ಸ್ ಬರ್ತದೆ ಜ್ಯೋತಿಷದಲ್ಲಿ. ಈಗ ರಾಹು ಯಾರು ಇದ್ದಾರೆ ಅಂದರೆ ಮುಸ್ಲಿಮ್ಸ್ ಅವರು, ಗುರುಗ್ರಹ ಯಾರು ಅಂದರೆ ಹಿಂದೂಗಳು. ಸೊ ಇಲ್ಲಿಂದ ಇವ್ರಿಗೆ ಅಟ್ಯಾಕ್ ಆಗುತ್ತೆ. ಇವಾಗ ಚರಿತ್ರೆ ನೋಡಿ, ಒಂದು ವರ್ಷದಿಂದ ಎಷ್ಟು ಹಿಂದೂಗಳು ಸಾಯ್ತಾ ಇರೋದು. ನಾನು ಲಾಸ್ಟ್ ಟೈಮ್ ಒಂದು ಏಪ್ರಿಲ್ ತಿಂಗಳಲ್ಲಿ ಪ್ರತಿಭಟನೆಗೆ ಹೋಗಿದ್ದೆ. ಎಲ್ಲಿ? ನಮ್ಮ ಫ್ರೀಡಮ್ ಪಾರ್ಕಲ್ಲಿ, ಹಿಂದೂ ಜಾಗರಣ ವೇದಿಕೆಯಿಂದ. ಏನು ವಿಷಯ ಅಂದರೆ ಬಂಗಾಳದಲ್ಲಿ ಅದೇ ಹಿಂದೂಗಳಿಗೆ ಹತ್ಯೆ ಆಯಿತು, ನರಮೇಧ ಆಯಿತು ಅಂತ ಹೇಳಿದ್ರಲ್ಲ, ಆ ವಿಷಯಕ್ಕೆ ನಾನು ಸೋಮವಾರ ಹೇಳಿಕೆ ಕೊಟ್ಟಿದ್ದೀನಿ ಅಲ್ಲೇ ವೇದಿಕೆಯಲ್ಲಿ. ಏನಂತ? ನಿಮ್ಮ ಕಾಪಾಡೋಕ್ಕೆ ಯಾರೂ ಬರಲ್ಲ, ನೀವೇ ರಕ್ಷಣೆ ಮಾಡ್ಕೊಬೇಕು, ಯಾವ ದೇವತೆಗಳು ಬರಲ್ಲ. ಏನು ಹೇಳಿ? ಯಾವ ದೇವರು ಬರಲ್ಲ, ನೀವೇ ರಕ್ಷಣೆ ಮಾಡ್ಕೊಬೇಕು ಅಂತ ಹೇಳಿದ್ದೀನಿ. ಅದಾಗಿ ಒಂದು ದಿವಸಕ್ಕೆ ಕಾಶ್ಮೀರ ಆಗಿದೆ, ಒಂದೇ ದಿವಸಕ್ಕೆ. ಹೇಗೆ ನಡೀತು ಅಲ್ವಾ? ಓಕೆ. ಆರ್ಯವರ್ಧನ್ ಗುರುಗಳೇ, ನನ್ನ ಪ್ರಶ್ನೆ ಹೇಗಂದ್ರೆ, ಈಗ ಒಬ್ಬ ಮನುಷ್ಯನಿಗೆ ನೀವು ಭವಿಷ್ಯ ಹೇಳ್ತೀರಿ, ಹೀಗಾಗುತ್ತೆ ಅಂತ ಒಂದು ಸಂಖ್ಯೆ ಇಟ್ಕೊಂಡು ಅಥವಾ ಅಕ್ಷರ ಇಟ್ಕೊಂಡು. ಸೊ ಒಂದು ಪ್ರದೇಶಕ್ಕೂ ಆ ರೀತಿಯಾಗಿ ಭವಿಷ್ಯ ನೋಡಿಬಹುದಾ? ಯಾಕಂದ್ರೆ ಒಂದು ಪ್ರದೇಶದಲ್ಲಿ ಲಕ್ಷಾಂತರ ಜನ ಇರ್ತಾರೆ. ಈ ಹೆಸರಲ್ಲಿ ನಾವು ಹೇಳೋದು 100 ಜನ ಅಥವಾ ಪರ್ಟಿಕ್ಯುಲರ್ ಆಗಿ ಒಬ್ಬೊಬ್ರು, ಆ ಪ್ರದೇಶದಲ್ಲಿ ಇಡೀ ಲಕ್ಷಾಂತರ ಜನ ಇರ್ತಾರೆ. ಸೊ ಒಂದು ಪ್ರದೇಶಕ್ಕೂ ಭವಿಷ್ಯ ಅಂತ ಇರುತ್ತೆ 100%. ಈ ಸರಿ ನೋಡಿ, ರಾಮನವಮಿ ಮುಗಿದ್ಮೇಲೆ ಮಾಡಿದ್ರು. ನಾನು ಅವಾಗ ಡೈಲಿ ಭವಿಷ್ಯ ಹೇಳಬೇಕಾದ್ರೆ ಆರ್ಯ ಟಾಕಲ್ಲಿ ನಾನು ಹೇಳಿದೆ, ಈ ಸರಿ ರಾಮನವಮಿ ಮುಗ್ದೈತೆ, 5ನೇ ತಾರೀಕು ಪುನರ್ವಸು ನಕ್ಷತ್ರ, 6ನೇ ತಾರೀಕು ಪುಷ್ಯ ನಕ್ಷತ್ರದಲ್ಲಿ ಮಾಡ್ತಾರೆ ಎಲ್ಲರೂ ಕೂಡ. ನಾನು ಅದನ್ನು ನನ್ನ ಫಾಲೋವರ್ಸಿಗೆ ಗೊತ್ತು. ರಾಮನವಮಿ ಮುಗಿದ ಮೇಲೆ ಧರ್ಮದ ವಿಚಾರ ಜಗಳ ಬರುತ್ತೆ, ದಯವಿಟ್ಟು ಇದನ್ನು ಮಾಡಬಾರ್ದಾಯ್ತು, 5ನೇ ತಾರೀಕೆ ಮಾಡ್ಬೋದಾಯ್ತು. ಎಲ್ಲರೂ 6ನೇ ತಾರೀಕು ರಾಮನವಮಿ ಮಾಡಿದ್ರು. ಈಗ ಏನಾದರೂ ಹಬ್ಬ ಹರಿದಿನಗಳನ್ನ ಒಂಚೂರು ಹೆಚ್ಚು ಕಡಿಮೆ ಮಾಡಿದ್ರು ಅದು ಹೌದು. ನೀವು ನಿಜವಾಗ್ಲೂ ತಿಳ್ಕೊಳ್ಳಿ, ಪುನೀತ್ ರಾಜ್ಕುಮಾರ್ ನಾವು ಕಳ್ಕೊಂಡಾಗಲೂ ಕೂಡ ಪಿತೃಪಕ್ಷ ಮುಗಿದ್ಮೇಲೆ ಹಬ್ಬ ಮಾಡಿದರು. ಪಿತೃಪಕ್ಷ ಇವತ್ತಿತ್ತು, ನಾಳೆ ಮಾಡಿಬಿಟ್ರು, ಮುಗಿಸ್ಕೊಂಡ್ಬಿಟ್ಟು ಮಾಡಿದರು. ಏನಾಗುತ್ತೆ, ಎಲ್ಲರೂ ಕೂಡ ಸೂರ್ಯೋದಯದನ್ನು ಲೆಕ್ಕ ತಗೋತಾರೆ. 100% ಆಗಲ್ಲ. ಪಿತೃಪಕ್ಷ ಮಾಡಿದಾಗಲೂ ಕೂಡ ಅದೇ ಥರ ತೊಂದರೆ ಆಗಿತ್ತು. ಅದೇ ಥರ ಇದನ್ನು ಕೂಡ ರಾಮನವಮಿ ಸರಿ ಇರಲ್ಲ. ಅದಾದಮೇಲೆ ನೋಡಿ, ಧರ್ಮದ ವಿಚಾರಗಳು ಜಗಳ ಆಗುತ್ತೆ. ನೀವು ಒಳ್ಳೆ ಪಾಯಿಂಟನ್ನು ಕೇಳಿದ್ರಿ, ಊರು ಕೇರಿ ಅಂತ. ಇವಾಗ ಮಕರ ರಾಶಿ ಅಂದರೆ ಜೇನ್ ಅಕ್ಷರ ಬರುತ್ತೆ. ಇವಾಗ ನೋಡಿ, ಜಮ್ಮು ಕಾಶ್ಮೀರ್ ಜೇನ್ ಅಕ್ಷರ, ಅವತ್ತು ಕೂಡ ಉತ್ತರ ನಕ್ಷತ್ರ ಮಕರ ರಾಶಿನೇ ಆಗಿರುತ್ತೆ 100%. ಅದು ಹೊಡೆದಾಗ ಗಲಾಟೆ ಆದಲ್ಲಿ ಕೂಡ ಅದೇ ಆಗಿರುತ್ತೆ 100%, ಮಕರ ರಾಶಿದೇ ಆಗಿರುತ್ತೆ. ಹೈಯೆಸ್ಟ್ ಮಕರ ರಾಶಿ ದಿವಸನೇ ದೊಡ್ಡ ಅನಾಹುತಗಳಾಗೋದು. ಈ ವರ್ಷ ಅತಿ ಹೆಚ್ಚು ಮಕರ ರಾಶಿ ಸಹ ಮನೆ ಕಟ್ಟಿದ್ರು ಕೂಡ ಮನೆ ಹಾಳಾಗೋಗ್ತವೆ. ಅವತ್ತಿನ ದಿವಸ ಕಾರ್ ತಗೊಂಡ್ರು ಕೂಡ ಕಾರ್ ಮಾತ್ರ ಇರುತ್ತೆ, ಕಾರ್ ತಗೊಂಡು ಓನರ್ ಇರಕ್ಕಲ್ಲ 100%. ಮಕರ ರಾಶಿ ದಿವಸ ಏನಾರು ದಿನ ಚೆನ್ನಾಗಿದೆ ಕಣಯ್ಯ, ಇವತ್ತು ಪಂಚಮಿ ದಶಮಿ ಅಂತ ಬಿಚ್ಕೊಂಡ್ರೆ ಈ ವರ್ಷ ಏನೋ ಅವ್ರಿಗೆ ಉದ್ಧಾರ ಆಗಲ್ವಾ ಹಾಗಾದ್ರೆ ಮಕರ ರಾಶಿ? ನಾನು ನೋಡಿರೋ ಮಟ್ಟಿಗೆ ಕಣ್ಣೀರಲ್ಲಿ ಕೈ ತೊಳಿತಾರೆ. ಅದು ಊರು ಜ್ಯೋತಿಷರೆಲ್ಲ ಮಕರ ರಾಶಿ ಚೆನ್ನಾಗಿದೆ, 7.5 ಬಿಟ್ಟೋಗಿರ ಅಂತ ಹೇಳಿದ್ದಾರೆ. ಇಟ್ಸ್ ವೆರಿ ಡೇಂಜರ್. ನೋಡಿ, ಕರಾಳ ಅಂತ ನೀವು ಊರು ಹೆಸರು ಮಂಗಳೂರು ಹೇಳ್ತೀರ, ಕರಾಳದಲ್ಲಿ ಅಂತ ಕಮಲಾಸನ್ಗೆ ಏನಕ್ಕಪ್ಪ ಬೇಕಾಗಿತ್ತು? ಹಾಂ, ಈಗ ಮಕರ ರಾಶಿ ಯಾರು ಜನ್ಮ ತಳಿದ ಅಂತ ಹೇಳ್ಬೇಕಲ್ಲ. ಎಕ್ಸಾಂಪಲ್ ಶಿವರಾಜ್ ಕುಮಾರ್ ಅವರು ಮಕರ ರಾಶಿ. ಇಲ್ಲ ವಿಶಾಖ ಇಲ್ಲ ನಾಮಬಲದಲ್ಲಿ ಶಿವರಾಜ್ ಕುಮಾರ್ ಮಕರ ರಾಶಿ, ನಾಮಬಲ ವಿಶಾಖ ನಕ್ಷತ್ರ ಅಲ್ಲ ಕರೆಯೋದು ಎಲ್ಲ ಶಿವರಾಜ್ ಕುಮಾರ್ ಅಂತ ಕರೆಯೋದು. ಸೊ ಅಲ್ಲಿಗೆ ಪವರ್ ಜಾಸ್ತಿ ಆಗೋದು ಅದು. ಅದರಿಂದ ಈಗ ಇವರು ಹೇಳ್ದಂಗೆ ಮಕರ ರಾಶಿಗೆ ಎಫೆಕ್ಟ್ ಜಾಸ್ತಿ ಇದೆ. ಈ ವರ್ಷ ನೋಡಿ, ಅವರು ಹಾಸ್ಪಿಟ್ಲಿಂದ ಅನಾರೋಗ್ಯ ಸ್ಥಿತಿಯಲ್ಲಿದ್ದಾರೆ. ಸೊ ಈಗ ಕಮಲಾಸನ ಹೇಳಿಕೆ ಕೊಟ್ಟರು, ಅವ್ರಿಗೆ ಗೊತ್ತಾಗ್ತಿಲ್ಲ, ಯಾಕಂದರೆ ಹುಷಾರಿಲ್ಲ ಅವ್ರಿಗೆ, ಅನಾರೋಗ್ಯ ಇದೆಯಲ್ಲ, ಆ ಸ್ಥಿತಿಲಿ ಇರೋ ಕಾರಣ ಅವ್ರಿಗೆ ಏನು ಹೇಳ್ತಾರೆ ಅಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಸುಮ್ಮನೆ ಇದ್ರು, ಇಲ್ಲ ಅಲ್ಲೇ ನಿಂತು ಮಾತನ್ನ ವಾಪಸ್ ಅಂತ ಹೇಳ್ತಾ ಇದ್ರು ಕಮಲಾಸನ್ಗೆ. ಸೊ ಅದು ಮಕರ ರಾಶಿಗೆ ಅದು ಎಫೆಕ್ಟ್. ಅದು ಮಕರ ರಾಶಿ ಹಂಗೋದಾಗ ಸಲ್ಮಾನ್ ಖಾನ್, ಶಾರುಖ್ ಖಾನ್ ಎಲ್ಲ ಮಕರ ರಾಶಿನೇ. ಅದೇ ಥರ ನೀವು ಚಿರಂಜೀವಿ ತಮ್ಮ ಪವನ್ ಕಲ್ಯಾಣ್ ಮಕರ ರಾಶಿ, ಅವ್ರ ಮಗ ಎಲ್ಲ ಹೋಗ್ತಾರೆ, ಅವರೆಲ್ಲ ಇದಕ್ಕೆ ಹೋಗ್ತಾರೆ, ಅದಕ್ಕೆ ನೀರು ಕುಂಭಮೇಳಕ್ಕೆ ಹೋಗಿಬಿಟ್ಟು ನೀರಲ್ಲಿ ಮುಳುಗಿ ಕಾಯಿಲೆಗೆ ಅಡ್ಮಿಟ್ ಆಗ್ಬಿಡ್ತಾರೆ, ನೀರಲ್ಲಿ ಮುಳುಗಿ ಅಡ್ಮಿಟ್ ಆಗ್ತಾರೆ ಅವರು 2ನೇ ತಾರೀಕು. ಹಾಗಾಗಿ ಮಕರ ರಾಶಿ ಈ ವರ್ಷ ಮಕರ ರಾಶಿ ಇದೆಯಲ್ಲ, ಮಕರ ರಾಶಿ ಅಕ್ಷರ ಮತ್ತು ಕಾನ್ ಅಕ್ಷರ, ಅದರಲ್ಲೂ ಕೂಡ ಕಾನ್ ಅಕ್ಷರ ಮಕರ ರಾಶಿ ಇದೆಯಲ್ಲ, ಮಕರ ರಾಶಿಗೆ ಯಾಕೆ ಇಷ್ಟೊಂದು ಗಂಡಾಂತರ? ಈ ವರ್ಷ ಯಾಕೆ ಇಷ್ಟು ಪ್ರಪಂಚದ ಭೂಕಂಪ, ವಾರು, ಜಗಳ, ಮತ್ತೆ ಒಂದಲ್ಲ ಒಂದು ಸಮಸ್ಯೆ. IPL ನಡಿಬೇಕಾದ್ರೆ ಮ್ಯಾಚ್ ಸಿನಿಮಾಗಳು ನನಗೆ ಈಗ ಹಂಗಾದ್ರೆ ಮೇ ತಿಂಗಳು ಬಗ್ಗೆನೂ ಮಾತಾಡ್ಬೇಕು. ಹೌದು
ನೋಡಿ ಒಂದು ಸಿನಿಮಾನು ರಿಲೀಸ್ ಆಗಿಲ್ಲ. ನೀವು ಮೇಗೆ ಏನಾದ್ರು ಕನೆಕ್ಟ್ ಮಾಡ್ತೀರಾ? ಅದು ಎಮ್ಮಿಂದ ಶುರುವಾಗುತ್ತೆ ಅಂತ? ಹೌದು, ಅದು ಮೇಲೆ